ಸ್ವಾಗತ. ನಾನು ನಿಮ್ಮ ನಾಯಕೋಡಿ. ವಿಜಯಪುರ ಜಿಲ್ಲೆಯ ಕೆರೆಗಳಿಗೆ ನೀರು ಹರಿಸುವಂತೆ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ. ಬಸವನ ಬಾಗೇವಾಡಿಯ ಹೂವಿನ ಹಿಪ್ಪರಗಿಯ ಪರಮಾನಂದ ವೃತ್ತದಲ್ಲಿ ನಡೆದ ಧರಣಿ ಸತ್ಯಾಗ್ರಹ. ಅಖಂಡ ಕರ್ನಾಟಕ ರೈತ ಸಂಘ ಹಾಗೂ ವಿವಿಧ ಹೋರಾಟಪರ ಸಂಘಟನೆಗಳಿಂದ ಧರಣಿ ಸತ್ಯಾಗ್ರಹ. ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅರವಿಂದ ಕುಲಕರ್ಣಿ ನೇತೃತ್ವದಲ್ಲಿ ನಡೆದ ಧರಣಿ ಸತ್ಯಾಗ್ರಹ. ಅಖಂಡ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅರವಿಂದ್ ಕುಲಕರ್ಣಿ ಅವರು ಮಾತನಾಡಿ, ರಾಜ್ಯ ಸರ್ಕಾರ ಸೂಟ್ಕೇಸ್ ದುಡ್ಡು ತಗೊಂಡು ಆಂಧ್ರ ಪ್ರದೇಶ, ತೆಲಂಗಾಣಕ್ಕೆ ನೀರು ಬಿಟ್ಟಿದೆ. ನಮ್ಮ ನೀರನ್ನು ನಮಗೆ ಬಿಡದೆ ಸರ್ಕಾರ ದುಡ್ಡಿಗಾಗಿ ನೀರನ್ನು ಮಾರಿಕೊಂಡಿದ್ದಾರೆ. ಬೇಸಿಗೆ ಬರುತ್ತದೆ, ನಮಗೆ ಕುಡಿಯುವುದಕ್ಕೆ ನೀರಿಲ್ಲ. ನಮ್ಮ ದನ ಕರುಗಳಿಗೆ ಕುಡಿಯುವುದಕ್ಕೆ ನೀರು ಇಲ್ಲ. ನಮ್ಮ ಜಿಲ್ಲೆಯ ಆಲಮಟ್ಟಿ ಅಣೆಕಟ್ಟಿನಿಂದ ಮತ್ತು ನಾರಾಯಣಪುರ ಜಲಾಶಯದಿಂದ ಈ ಕರ್ನಾಟಕ ಸರ್ಕಾರ ನಮಗೆ ನೀರು ಕೊಡದೆ ಹೊರ ರಾಜ್ಯಕ್ಕೆ ನೀರು ಕೊಟ್ಟಿದೆ. ಇದು ನಮ್ಮ ರೈತರಿಗೆ ಮಾಡಿದ ಅನ್ಯಾಯ. ಇದೇ ರೀತಿ ಮುಂದುವರಿದರೆ ರಾಜ್ಯ ಸರ್ಕಾರ ಈಗ ನಡೆದ ಅಧಿವೇಶನದಲ್ಲಿ ನಮ್ಮ ಸಚಿವರು, ಶಾಸಕರು ನಮ್ಮ ರೈತರ ಸಮಸ್ಯೆ ಬಗೆಹರಿಸಬೇಕು. ಒಂದು ವೇಳೆ ನಮಗೆ ನ್ಯಾಯ ಕೊಡದೆ ಹೋದಲ್ಲಿ ನಾವು ಮುಂಬರುವ ದಿನಗಳಲ್ಲಿ ನಮ್ಮ ರೈತರ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಬೇಕಾಗುತ್ತದೆ ಎಂದರು. ಆನಂತರ ಕೆಬಿಜೆಎನ್ಎಲ್ ಅಧಿಕಾರಿಗಳು ಪ್ರತಿಭಟನೆ ಮಾಡುವ ಸ್ಥಳಕ್ಕೆ ಆಗಮಿಸಿ ರೈತರ ಮನವೊಲಿಸಿದರು. ಅನಂತರ ರೈತರು ಪ್ರತಿಭಟನೆಯನ್ನು ಹಿಂಪಡೆದರು. ಇದೇ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯವರು, ಸರ್ಕಾರಿ ಅಧಿಕಾರಿಗಳು, ಹಲವಾರು ರೈತರು ಉಪಸ್ಥಿತರಿದ್ದರು. ಜಿಲ್ಲಾ ವರದಿಗಾರರು ಮೈಬೂಬ್ ಬಾಷಾ ಮನಗೋಡಿ. ಅದಕ್ಕಾಗಿ ಈ ಸರ್ಕಾರ ಮಾನ್ಯ ತಾನೇ ನಾವು ಈ ಅಧಿವೇಶನ ಮುಂಚಿನ ದಿನದಲ್ಲಿ ನೋಡಿದಾಗ ಸರ್ಕಾರದ ಜನಪ್ರತಿನಿಧಿಗಳು, ಶಾಸಕರು ತಮ್ಮ ಸಂಬಳವನ್ನೇ ಹೆಚ್ಚು ಮಾಡ್ಕೊಳ್ಳೋಕೆ ವಿಚಾರ ಮಾಡಿದ್ರು ವಿನಃ ರೈತರ ಒಂದು ತುತ್ತು ಅನ್ನದ ಬಗ್ಗೆ ಕೂಡ ವಿಚಾರ ಮಾಡಲಿಲ್ಲ. ಇದು ಬಹಳ ಖಂಡನೀಯವಾಗಿರತಕ್ಕಂಥ ವಿಚಾರ. ಸಪರೇಟ್ ಕೆರೆ ಸಲುವಾಗಿ ನಾವು ಮಾಡಿಲ್ರಿ. ಇದು ಆಲ್ರೆಡಿ ನಮ್ದು ಏನು UKT ಸ್ಟೇಟ್ ಮುಳವಾಡ ಕೇಂದ್ರದಾಗ ನೀರಾವರಿಗೆ ಅಂತ ಏನು ಕಾಲುವೆ ನಾವು ಡಿಸೈನ್ ಮಾಡಿವಿ, ಆ ಕಾಲುವೆ ಮುಖಾಂತರ ತಗೊಂಡ್ರೆ ಬಿಡ್ತಕ್ಕಂಥ ಸ್ಕೀಮ್ ಇದು. ಲಕ್ಷಾಂತರ ಎಕರೆ ಜಮೀನು ಕಳ್ಕೊಂಡು, ಮನೆ ಮಠ ಕಳ್ಕೊಂಡು, ನಿರಾಸಕ್ತರಾಗಿ ರೈತರು ಸ್ಕೀಮ್ಗಳನ್ನು ನಮಗೆ ಮಾಡಿಲ್ಲ. ಈ ಸ್ಕೀಮ ನಮ್ಮ ರೀತಿ ಮಾಡ್ಕೊಂಡು ನಮ್ಮ ಸ್ಕೀಮ್ ಮಾಡಬೇಡಿ, ನಮ್ಗೆ ಗೊತ್ತಿಲ್ಲ. ಬೇಕು ಬೇಕೇ ಬೇಕು. ಅಯ್ಯಯ್ಯೋ 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 ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ, ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ, ರೈತರ ಕೃಷಿ ಭೂಮಿಗೆ ಸಮರ್ಪಕವಾಗಿ ನೀರು ಕೊಡದ ರಾಜ್ಯ ಸರ್ಕಾರಕ್ಕೆ, ಸಮರ್ಪಕವಾಗಿ ಕೆರೆಯನ್ನು ತುಂಬದ ಅಲ್ಲಿ ನಾವು ಬಿಟ್ಟಾಗಿದೆ ಅವ್ರಿಗೆ ಹೋಗ್ಲಿಲ್ಲ. ಅದೇ ಸಂಬಂಧ ಏನಿದಲ್ಲ ಈ ಸಲ ನಮಗಿಲ್ಲ. ಈ ಕಡೆ ನೀರು ಕಮ್ಮಿ ಪ್ರಮಾಣದಾಗ ಹೋಯ್ತು. ಈಗ ಮುಂದೆ ಈಗ ಆಲ್ರೆಡಿ ಅದಕ್ಕೆ ಅಂತೇಳಿ ಟೆಂಡರ್ ಆಗಿದೆ. ಆಲ್ರೆಡಿ ಟೆಂಡರ್ ಆಗಿ ಬೋರ್ಡ್ನಲ್ಲಿ ಬರೀ ಅದು ಬಂತಂದ್ರೆ ಏಜೆನ್ಸಿ ಫೀಸ್ ಹಾಕಿದ್ರೆ ಮೊದಲು ಅದನ್ನು ಪ್ರಿಫರೆನ್ಸ್ ಕೊಟ್ಟು ಮೊದಲು ಅದು ಒಂದು ಕೇಳಿ ಒಂದು ಇದು ಅದ ಮೊದಲು ತುಂಬಿ ಯಾಗ ಅವ್ರಿಗೆ ಬಿಟ್ಟು ವಿಚಾರ. ಇದು ನಮ್ಮ ಹೋರಾಟ. ಅಕಾಲಿಕ ರೈತ ನೇತೃತ್ವ ತಗೊಂಡಿಲ್ಲ. ಅವ್ರಿಗೆ ನಾವು ಬೆಂಬಲವಾಗಿ ನಿಂತಿದ್ದೆವು. ಅವ್ರು ಅವ್ರ ಹತ್ರ ಧರಣಿ ಮಾಡಿದ್ರೆ ಅವ್ರ ಹತ್ರ ಜೊತೆ ಕುಂದಿರ್ತೇವೆ. ಇಲ್ಲ ಸಾಯಂಕಾಲ 5 ಗಂಟೆ 6 ಗಂಟೆ ತರ ಕೂತು 6 ಗಂಟೆಗೆ ಹೋಗಿ ಮತ್ತೆ ಮುಂಜಾನೆ ಬಂದು ಕೂರ್ತೇವೆ. ಮತ್ತೆ ನಾವು ಕೂಡ ಬರ್ತೇವೆ. ಇದು ಒಟ್ಟಾರೆ ಕೆರೆಗಳು ತುಂಬದೆ ಈ ಹೋರಾಟ ನಿಲ್ಲಲ್ಲ. ಇದು ಸದಸ್ಯದಲ್ಲಿ 23, 26 ಬರಂಗಿಲ್ಲ. ಹೂವಿನ ಹಿಪ್ಪರಗಿ ಹೋಬಳಿಯ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ಕೆರೆಗಳನ್ನು ಕಾಲುವೆ ಮುಖಾಂತರ ನೀರನ್ನು ಹರಿಸಿ ಭರ್ತಿ ಮಾಡ್ಬೇಕಂತ ತಿಳ್ಕೊಂಡೇಳಿ ಹೂವಿನ ಹಿಪ್ಪರಗಿ ವ್ಯಾಪ್ತಿಯ ರೈತರು ಇವತ್ತಿನ ದಿವಸ ಅಂದರೆ ಹೂವಿನ ಹಿಪ್ಪರಗಿಯ ಪರಮಾನಂದ ವೃತ್ತದಲ್ಲಿ ಅಹೋರಾತ್ರಿ ಧರಣಿಯನ್ನು ಪ್ರಾರಂಭ ಮಾಡಿದ್ದಾರೆ. ಇವರ ಬೇಡಿಕೆ ಇಷ್ಟೇ, ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಕೆರೆಗಳನ್ನು ಭರ್ತಿ ಮಾಡಿ ಬೇಸಿಗೆ ಸಂದರ್ಭದಲ್ಲಿ ಜಾನುವಾರುಗಳಿಗೆ ಮತ್ತು ಜನಸಾಮಾನ್ಯರಿಗೆ ಕುಡಿಲಿಕ್ಕೆ ನೀರಿನ ಅನುಕೂಲತೆ ಕಲ್ಪಿಸಬೇಕು, ಕೆರೆಗಳನ್ನ ಭರ್ತಿ ಮಾಡ್ಬೇಕಂತ ಹೇಳಿ ಅಹೋರಾತ್ರಿ ಅನಿರ್ದಿಷ್ಟ ಧರಣಿಯನ್ನು ಪ್ರಾರಂಭ ಮಾಡಿದ್ದಾರೆ. ಅವರ ಒಂದು ಹೋರಾಟಕ್ಕೆ ನಾವು ಅಖಂಡ ಕರ್ನಾಟಕ ರೈತ ಸಂಘ ಕೂಡ ಸಂಪೂರ್ಣ ಬೆಂಬಲವಾಗಿ ನಿಂತು ನಾವು ಕೂಡ ಧರಣಿಯಲ್ಲಿ ಪಾಲ್ಗೊಂಡಿದ್ದೆವು. ಈ ವಿಷಯವಾಗಿ ಹಲವಾರು ವರ್ಷದಿಂದ ನಾವು ಹೋರಾಟ ಮಾಡಿ ವಿಶೇಷವಾಗಿ ಸಂಕನಾಳ ಕೆರೆ ಅಂತೂ ತುಂಬೇ ಇಲ್ಲ. ನೀರು ಬಿಟ್ಟು ಸಂದರ್ಭದಲ್ಲೊಮ್ಮೆ ನೀರ ಕಾಲುವೆ ಕೊನೆ ತಲುಪೇ ಇಲ್ಲ. ಹೀಗಾಗಿ ಈ ಭಾಗದಲ್ಲಿ ಜಾನುವಾರುಗಳಿಗೆ ಕುಡಿಯೋಕ್ಕೆ ನೀರು ಕೂಡ ಸಿಗ್ತಾ ಇಲ್ಲ. ಇದು ಕೇವಲ 5 ನದಿ 60 ತಿಳ್ಕೊಂಡು ಇವತ್ತು ಪಂಚನದಿಗಳಿಗೆ ಬೀಡು ಹೆಸರಿಗಾಗಿದೆ. ವಿಜಯಪುರ ಜಿಲ್ಲೆಯಲ್ಲಿ ಕುಡಿಲಿಕ್ಕೆ ನೀರಿಲ್ಲ.
ಈಗೇನು ಅಧಿವೇಶನ ಪ್ರಾರಂಭ ಆಗಿದೆ, 3ನೇ ತಾರೀಕು ನಡ್ಕೊಂಡು ಬಜೆಟ್ ಅಧಿವೇಶನ. ನಮ್ಮ ವಿಜಯಪುರ ಜಿಲ್ಲೆಯಲ್ಲಿರ್ತಕ್ಕಂಥ 8 ಜನ ಶಾಸಕರು, ಅದರಲ್ಲಿ ಏನಿಬ್ಬರು ಸಚಿವರು ಅದರಿ. ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಅಧಿವೇಶನದಲ್ಲಿ ಗಮನಕ್ಕೆ ತರಬೇಕು. ಸರ್ಕಾರ ಅಂದ್ರೆ ಅವರೇ, ತಾವು ಮಂತ್ರಿ ಅಂದ್ರೆ ತಾವೇ ಸರ್ಕಾರ. ಈ ಜಿಲ್ಲೆಯ ರೈತರ ಅಳಲು, ಈ ಹೂವಿನಿಪ್ಪರಿಗೆ ಭಾಗದ ರೈತರು ಇವತ್ತು ಯಾಕೆ ಧರಣಿ ಕೂತ್ಕೊಂಡಿದ್ದಾರೆ, ಏನು ಕಾರಣ? ಅವ್ರಿಗೆ ಕುಡಿಯೋಕ್ಕೆ ನೀರಿಲ್ಲ, ಎಲ್ಲೇ ಕೆರೆಗಳನ್ನು ಭರ್ತಿ ಮಾಡಬೇಕು ಕಾಲುವೆ ಮುಖಾಂತರ ತಿಳ್ಕೊಂಡೇಳಿ ಅವ್ರು ಹೋರಾಟ ಕೂತಿದ್ದಾರೆ. ಕೂಡಲೇ ಸರ್ಕಾರ ಇದನ್ನು ಎಚ್ಚೆತ್ತುಕೊಂಡು ನೀರು ಕೊಡ್ರೆ ತಿಳ್ಕೊಂಡು ನಮ್ಮ ಶಾಸಕರೆಲ್ಲರೂ ಕೂಡಿ ಅಲ್ಲಿ ವಿಧಾನಸಭೆ ಅಧಿವೇಶನದಲ್ಲಿ ಧರಣಿ ಮಾಡ್ರಿ. ನೀವು ಅಲ್ಲಿ ನಿಮ್ಮನ್ನು ಆಯ್ಕೆ ಮಾಡಿ ಕಳಿಸಿದ್ದು ರೈತ ಪರ ಕೆಲಸ ಮಾಡ್ರಿ ಅಂತೇಳಿ. ಈಗ ಒಳ್ಳೆ ಅವಕಾಶ ಅದ, ಕಾಲಾವಕಾಶ ಅದ ನಿಮಗೆ. ರೈತ ಪರ ಕೆಲಸ ಮಾಡ್ರಿ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ಮತ್ತೆ ಚುನಾವಣೆ ಬಂದು ಮತ ತೋರ್ಸ್ಲಾಕ, ಮತ ಕೇಳಕ್ಕೆ ನಿಮಗೆ ಅಧಿಕಾರ ಬರ್ತದೆ, ನಿಮಗೆ ಹಕ್ಕು ಬರ್ತದೆ, ಕೇಳಕ್ಕೆ ಧೈರ್ಯ ಬರ್ತದೆ ನಿಮಗೆ. ಇವತ್ತು ನೀರಿನ ಸಲ ಬೇಡಿಕೆ ಅದ. ಇವತ್ತು ನಮ್ಗೆ ಏನು ಕೆರೆಗಳದಾವ, ಸುಮಾರು 4 ರಿಂದ 5 ಕೆರೆ ಅದಾವೆ. ಈ ಒಟ್ಟು ಸರಿಯಾಗಿ ಎಂದೂ ತುಂಬೇ ಇಲ್ಲ. ಪ್ರತಿ ಬಾರಿ ಕೂಡ ಹೋರಾಟ ಮಾಡಿ ಇವತ್ತು ನೀರು ಬಿಡಿಸುವಂಥ ಪರಿಸ್ಥಿತಿ ದುರ್ದೈವ ಅದ. ನೀರು ಬಿಟ್ಟೋಗಂದ್ರೆ ನೀರೇ ಹೋಗಂಗಿಲ್ಲ ಕೆರೆಗಳಿಗೆ. ಅದನ್ನು ಅಧಿಕಾರಿಗಳು ಸರಿಯಾಗಿ ಇದನ್ನು ನಿರ್ವಹಣೆ ಮಾಡೋ ಸಲುವಾಗಿ ನೀರು ಬಿಟ್ಟರೂ ಕೂಡ ಇವತ್ತು ನೀರು ಅನಾವಶ್ಯಕ ಹಾಳಾಗಿ ಹೋಗಿ ಇವತ್ತು ನೀರು ಬರದೇ ಇದಕ್ಕೆ ಜಾನುವಾರು ಕುಡಿಯೋಕೆ ನೀರಿಲ್ಲ. ಈಗ ಬಿರು ಬೇಸಿಗೆ ಇನ್ನೂ ಪ್ರಾರಂಭದಲ್ಲಿನೇ ಬಿಸಿಲಿನ ಪ್ರಗತಿ ಹೆಚ್ಚದ. ಆ ಕಾರಣಕ್ಕಾಗಿ ಈಗ ಹೋರಾಟ ನಡೀತಾ ಇದೆ. ಕೆರೆಗಳಿಗೆ ನೀರು ಭರ್ತಿಯಾಗುವವರೆಗೂ ಕೂಡ ನಾವು ಈ ಹೋರಾಟವನ್ನು ಹಿಂದೆ ತಕ್ಕೊಳ್ಳೋದಿಲ್ಲ ಅಂತಕ್ಕಂಥ ಮಾತನ್ನು ಭಾಳ ಗಟ್ಟಿಯಾಗಿ ಈ ಭಾಗದ ರೈತರು ಹೇಳ್ತಾ ಇದ್ದಾರೆ. ಅದಕ್ಕೆ ತಾವೆಲ್ಲ ಶಾಸಕರು ಈ ನಡೆದಿರ್ತಕ್ಕಂಥ ಅಧಿವೇಶನದಲ್ಲಿ ಇದನ್ನು ಚರ್ಚಿಸಿ ಎಲ್ಲ ಕೆರೆಗಳನ್ನು ಭರ್ತಿ ಮಾಡಬೇಕು. ಏನು ಅರ್ಧಂಬರ್ಧ ಉಳಿದ ಕಾಲುವೆ ಅದನ್ನು ಸಂಪೂರ್ಣ ಕಾಮಗಾರಿ ಮುಕ್ತಾಯಗೊಳಿಸಬೇಕು. ಕೆರೆವರೆಗೂ ಕೂಡ ಕಾಲುವೆಗಳನ್ನು ತೆಗೆದುಕೊಂಡು ಹೋಗಬೇಕು. ಸರ್ಕಾರ ಬೇಗನೆ ಎಲ್ಲ FIC ಅಂದರೆ ಹೊಳಗಾಲುವೆ, ವಿತರಣಾ ಕಾಲುವೆ ಇವೆಲ್ಲವನ್ನು ನಿರ್ಮಾಣ ಮಾಡಿ ಪ್ರತಿ ಕೆರೆಗಳಿಗೆ ನೀರನ್ನು ತಲುಪಿಸುವಂಥ ಕೆಲಸ ಮಾಡಬೇಕು. ಅಲ್ಲಿವರೆಗೂ ಕೂಡ ಈ ಹೋರಾಟ ನಿಲ್ಲುವುದಿಲ್ಲ ಅಂತಕ್ಕಂಥ ಮಾತನ್ನು ರೈತರು ಹೇಳಿದ್ದಾರೆ. ಒಂದು ವೇಳೆ ಸರ್ಕಾರ ಮತ್ತು ಕೃಷ್ಣಾ ಭಾಗ್ಯ ಇವತ್ತು ಏನು ಈ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟಿನ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಬಸವನಬಾಗೇವಾಡಿ ತಾಲೂಕಿನ ಹೂವಿನಪ್ಪರಿಗೆ ಹೋಬಳಿ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಎಲ್ಲ ಹಲವಾರು ಕೆರೆಗಳನ್ನು ತುಂಬಿಸುವ ಉದ್ದೇಶದಿಂದ ಆಹೋರಾತ್ರಿ ಧರಣಿಯನ್ನು ನಮ್ಮ ಹೂವಿನಪ್ಪರಿಗೆ ಪರಮಾನಂದ ವೃತ್ತದಲ್ಲಿ ಆಯ್ಕೆ ಮಾಡಿಕೊಂಡಿರುವಂಥ ಎಲ್ಲ ರೈತರು ಮತ್ತು ವಿವಿಧ ಸಂಘಟನೆಗಳು ಮತ್ತು ದಲಿತ ಪರ ಸಂಘಟನೆಗಳು ಎಲ್ಲರನ್ನು ಒಳಗೊಂಡು ಈ ಕೆರೆಗಳನ್ನು ಭರ್ತಿ ಮಾಡುವ ಸಲುವಾಗಿ ಅಹೋರಾತ್ರಿ ಧರಣಿಯನ್ನು ಹಮ್ಮಿಕೊಂಡಿದ್ದೇವೆ. ಅದರಲ್ಲಿಯೂ ಕೂಡ ಹೂವಿನಪ್ಪರಿಗೆ ಸಮೀಪದಲ್ಲಿರುವಂಥ ಅಗಸವಾಳ ಕೆರೆಯನ್ನು ಕೂಡ 2-3 ವರ್ಷದಲ್ಲಿ ಸಂಪೂರ್ಣ ಬತ್ತಿ ಹೋಗಿದೆ. ಈ ರೈತರ ಕಂಗಾಲಾಗಿ ನಾವು ಎಷ್ಟೋ ಬಾರಿ ಮನವಿ ಕೊಟ್ಟರು ಸರ್ಕಾರ ಎಚ್ಚೆತ್ತುಕೊಳ್ಳುತ್ತಾ ಇಲ್ಲ. ಮತ್ತು ನಮಗೆ ನೀರನ್ನು ಬಹಳ ದೂರ ಇಲ್ಲ, ಕಿವಿಗೆ ಮತ್ತು ಬಾಯಿಗೆ ನೀರು ಎಷ್ಟು ಕಿಲೋಮೀಟರ್ ಆಗುತ್ತೆ ಕೇಳಿದಷ್ಟು ನಮ್ಮ ಪಾಡಾಗೈತಿ. ಇದನ್ನು ಕಿವಿ ಕೊಡದೆ ಇದ್ದಲ್ಲಿ ಸರ್ಕಾರ ಮತ್ತು ಈ ಅಧಿಕಾರಿಗಳು ಕಿವಿ ಕೊಡದೆ ಇದ್ದಲ್ಲಿ ಮುಂದೆ ನಾವು ವಿವಿಧ ರೀತಿ ಚಳವಳಿ ಮತ್ತು ಅಹೋರಾತ್ರಿ ಉಪವಾಸ ಸತ್ಯಾಗ್ರಹವನ್ನು ಕೂಡ ಮಾಡಬೇಕಾಗುತ್ತದೆ. ಇದರ ಮುಂಚೆಯಲ್ಲಿ ಬಂದು ತಮ್ಮ ಈ ಕೆರೆ ತುಂಬಲಿಕ್ಕೆ ಎಲ್ಲ ಅಧಿಕಾರಿಗಳು ಬಂದು ನಮಗೆ ಆಶ್ವಾಸನೆ ಕೊಟ್ಟಲ್ಲಿ ಸರಿ ಹೋಗ್ತದೆ. ಇಲ್ಲ ಅಂತಂತಂದ್ರೆ ಮುಂದಿನ ಹೋರಾಟಕ್ಕೆ ತಾವು ಅನುವು ಮಾಡಿಕೊಡ್ಬಾರ್ದು. ರೈತರ ಒಂದು ತಾಳ್ಮೆಯನ್ನು ಪರೀಕ್ಷೆ ಮಾಡಬಾರ್ದು ಅಂತ ಹೇಳಿಕೆಯಿಂದ ತಿಳ್ಕೊಂಡು ಈ ಅಖಂಡ ಕರ್ನಾಟಕ ರೈತ ಸಂಘದ ಮುಖಂಡರಾದಂಥ ವಿಠಲ್ ಬೆರದಾರು ಒತ್ತಾಯಪಡಿಸ್ತಿದೆ. ನಮಸ್ತೆ. RTI ಆಕ್ಟಿವಿಸ್ಟ್ ಅಂಡ್ ಸೋಷಿಯಲ್ ವರ್ಕರ್ ನಾಗರಾಜ್, ಬೆಂಗಳೂರು, ಕರ್ನಾಟಕ, ಭಾರತ ದೇಶ. ನನ್ನ ದೂರವಾಣಿ ಸಂಖ್ಯೆ 9742983602. ಪೊಲೀಸರು ಮತ್ತು ಸಾರ್ವಜನಿಕರಿಗೆ ಆಗಾಗ ಗುದ್ದಾಟ, ಕೊಯ್ದಾಟ, ಸಾಕಷ್ಟು ದೂರುಗಳು ಪೊಲೀಸರವರ ಸಾರ್ವಜನಿಕರು ಮಾಡುವುದು ಅತಿ ಸಾಮಾನ್ಯ.